ಶ್ರೀ ನಿರ್ಮಲಾನಂದನಾಥ ಮಹಾ ಸ್ವಾಮೀಜಿಗಳು ಕದ್ರಿ ಪೀಠಾಧ್ಯಕ್ಷರಿ ಪಾದಾರವಿಂದಕ್ಕೆ ನಮಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಇರುವ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧು ಮಿತ್ರರೇ, ಮಕ್ಕಳೇ, ನಾನು ಮಂಡ್ಯ ಜಿಲ್ಲೆ ಮದ್ದೂರಿಂದ ಬಂದಿರೋದು. ಮಹಿಳೆಯರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇನೆ. ನನ್ನ ಈ ವೇದಿಕೆಗೆ ಈ ದಿನ ಸ್ವಾಗತ ಮಾಡಿ ಬರಮಾಡಿಕೊಂಡಿರುವುದು ನಮ್ಮ ಕಾವೂರು ರವಿಯವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಯಾಕಂದರೆ ಈ ದೀಪಾವಳಿ ಹಬ್ಬದ ದಿವಸ ಕಪಿಲ ಈ ಗೋಪೂಜೆಗಳಿಗಾಗಿ ನೀವು ಬರಬೇಕಂತ ವಿನಂತಿ ಮಾಡಿಕೊಂಡಾಗ ನನಗೆ ಹುಷಾರಿಲ್ಲ. ಆದರೂ ಈ ದಿನ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ನನ್ನ ಪುಣ್ಯದ ಫಲ ಅಂತೇಳಿ ಭಾವಿಸ್ತೀನಿ. ನೋಡಿ, ಸಮಾಜ ಸೇವೆ ಹಣ ಇಟ್ಟಿರೋರು ಮಾಡೋದಿಲ್ಲ, ಮತ್ತು ಹಣ ಇರೋರು ಯಾರು ಮುಂದೆ ಬರುವುದಿಲ್ಲ. ಆದರೆ ದೂರದ ಊರಿನ ಉದ್ಯಮಿಗಳು ಇಲ್ಲಿದ್ದು ಅಲ್ಲಿ ನೆಲೆಸಿರುವಂಥ ಪ್ರಕಾಶ್ ಶೆಟ್ಟಿಯವರು, ಆಗ ಸುರೇಶ್ ಶೆಟ್ಟಿಯವರು, ಮತ್ತು ನಮ್ಮ ಕಾವೂರು ರವಿಯವರು ಈ ಹೊರಗಡೆ ಇರುವಂಥ ಹಸುಗಳನ್ನು ಪಾಲನೆ ಪೋಷಣೆ ಮಾಡಿ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. ನಮ್ಮ ಪ್ರತಿಭಾ ಮೇಡಮ್ ಹೇಳುವಾಗೆ ಒಂದು ಮಗು ಸಾಕುವುದೇ ಕಷ್ಟ. ಆ ಥರದ್ರಲ್ಲಿ ಈ ಥರ ಗೋವುಗಳನ್ನು ಸಂರಕ್ಷಣೆ ಮಾಡಿ ಹೊರಗಡೆ ಇರುವ ಹಸುಗಳನ್ನೆಲ್ಲ ತಂದು ಪಾಲನೆ ಪೋಷಣೆ ಮಾಡ್ತಾ ಇರೋದು ಸಾಮಾನ್ಯದ ಸಂಗತಿಯಲ್ಲ ಬಂಧುಗಳೇ. ಮತ್ತು ಕಪಿಲ ಹಸು ಇದು ಶ್ರೀಕೃಷ್ಣನಿಗೆ ಹತ್ತಿರವಾಗಿರುವಂಥ ಹಸು. ಇದು ವಿಶೇಷವಾದ ಹಾಲನ್ನು ಕೊಡೋದು, ಮತ್ತು ರೋಗ ನಿರೋಧಕ ಶಕ್ತಿ ಇದರಲ್ಲಿ ಅಡಕವಾಗಿದೆ. ನಾನು ಇವರು ಕಾವೂರು ರವಿಯವರು ಒಂದು ಗ್ರೂಪ್ ಮಾಡಿದ್ದಾರೆ, ಅದರಲ್ಲಿ ನನಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಕಪಿಲ ಹಸು ಏನಿದೆ ವಿಶೇಷತೆ ಅಂತ ಅವರು ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತನಾಡಿರೋದು ನಮ್ಮ ಸುರೇಶ್ ಶೆಟ್ಟಿಯವರು, ಪ್ರಕಾಶ್ ಶೆಟ್ಟಿ, ಕಾವೂರು ರವಿಯವರು ಮಾತನಾಡಿರೋದು ನಾನು ಕೆಲವೊಂದು ಗ್ರೂಪಲ್ಲಿ ಹಾಕಿದೆ. ನಮ್ಮ ಗ್ರೂಪಲ್ಲಿ ಅಲ್ಲಿ ನಿವೃತ್ತ ನ್ಯಾಯಾಧೀಶರು ಕೂಡ ಇದ್ದಾರೆ, ಅದನ್ನು ನೋಡಿದರು. ಕಪಿಲ ಹಸು ನನ್ನನ್ನು ಪ್ರಶ್ನೆ ಮಾಡಿದರು, ನೆನ್ನೆನೂ ಕೂಡ, ನೀವು ಮಂಗಳೂರಿನಲ್ಲಿದ್ದೀರಾ ಅಂತ. ಹೌದು ಸ್ವಾಮಿ, ನಾನು ನಿನ್ನೆ ಮಂಗಳೂರಿಗೆ ಬಂದಿದ್ದೇನೆ, ಕಪಿಲ ಹಸುವನ್ನು ಗೋವುಗಳನ್ನು ತಿಳಿಬೇಕಂತ ಬಂದಿದ್ದೇನೆ ಅಂತ ಹೇಳುವಾಗ ಅವರು, ನಾನು ನೋಡಿದೆ, ನಾನು ಒಮ್ಮೆ ಭೇಟಿ ಕೊಡ್ಬೋದಾ, ಆ ಕಪಿಲ ಹಸು ಅಷ್ಟು ಪವರ್ಫುಲ್ಲಾ, ನನಗೆ ಗೊತ್ತಿಲ್ಲ ಅಂತ ಮಾಹಿತಿ ಹೇಳಿದರು. ಖಂಡಿತ ನಿಮ್ಮಂಥವ್ರು ಅಗತ್ಯವಾಗಿದೆ ಇಲ್ಲಿಗೆ ಅಂತ ಹೇಳಿದೆ. ಉದ್ದೇಶನೂ ಬೇರೆ ಇರ್ತದೆ. ಅವರನ್ನು ಭೇಟಿ ಮಾಡಿಸ್ತೀನಿ ಒಂದು ದಿವಸ. ಮತ್ತು ಖುಷಿ ಆಯಿತು ನನಗೆ, ಏಕೆ ಅಂದರೆ ಪ್ರಕಾಶ್ ಶೆಟ್ಟಿ ಬ್ರದರ್ ಅವರು ಇಷ್ಟು ಚೆನ್ನಾಗಿ 2 ಹಸುಗಳು ತಳಿಗಳನ್ನು ಇಟ್ಟು ಈಗ 700-800 ಕಪಿಲ ಹಸುಗಳನ್ನು ಏನು ಹಸು ಕರುಗಳ ಮೂಲಕ ಈ ಥರ ಮಾಡಿರೋದು ಸಾಮಾನ್ಯದ ಸಂಗತಿಯಲ್ಲ. ನಾನು ಕೂಡ ಕೈ ಜೋಡಿಸ್ತೀನಿ. ಇನ್ನೊಂದು ಮನವಿ ಮಾಡ್ಕೊಳ್ತೀನಿ ನಮ್ಮ ಬ್ರದರ್ ಸುರೇಶ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ಮತ್ತು ಕಾವೂರು ರವಿ ಅವರಿಗೆ, ಸಂಗೋಪನಾ ಸಚಿವರ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಈ ಥರ ಆಗಿರುವುದನ್ನೆಲ್ಲ ಒಂದು ವಿಡಿಯೋ ಪಿಕ್ಚರನ್ನು ತೋರಿಸೋಣ. ಖಂಡಿತ ಇವ್ರಿಗೆ ಸಹಾಯ ಹಸ್ತಕ್ಕೆ ಮುಂದಾಗ್ತಾರೆ ಸಚಿವರು ಅಂತ ಹೇಳ್ತೀನಿ. ನೀವು ಈ ಕಡೆಯಿಂದ ಬೆಂಗಳೂರಿಂದ ನೀವು ಈ ಕಡೆಯಿಂದ ಬಂದರೆ ನಾನು ಬೆಂಗಳೂರಿಗೆ ಬರ್ತೀನಿ, ಸಚಿವರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಅವರು ನಿಮ್ಮ ಕೈಲಾಗಿದ್ದ ಸಹಾಯವನ್ನು ಮಾಡಿ ಗೋ ರಕ್ಷಣೆಗಳನ್ನು ಈ ಥರ ಮಾಡ್ತಾ ಇದ್ದಾರೆ. ಕಪಿಲ ಹಸುಗಳ ತಳಿಗಳು ಸಿಗೋದೇ ಅಪರೂಪವಾಗಿದೆ. ಅಂಥದ್ರಲ್ಲಿ ಇಂಥ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾ ಇದ್ದಾರೆ ಅಂದರೆ ನಿಮ್ಮ ಸಹಕಾರ ಮತ್ತು ಸರ್ಕಾರದಿಂದ ಬರುವಂಥ ಇವರಿಗೆ ಎಲ್ಲ ಸಹಾಯ ಹಸ್ತಾನ ಮಾಡಬೇಕು ಅಂತೇಳಿ ಕೂಡ ಮನವಿ ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ನಾನು ಈ ದಿನ ನನ್ನ ಮೂಲಕವೇ ಇದು ಒಂದು ಸಣ್ಣ ಸಹಾಯ ಮಾಡ್ತೀನಿ. ಇಲ್ಲಿಂದನೇ ಶುರುವಾಗಲಿ. 5,001 ರೂಪಾಯಿಯನ್ನು ಸುರೇಶ್ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟಿ ಮತ್ತು ಕಾವೂರು ರವಿಯವರು ನನ್ನ ಮೂಲಕವೇ ಸ್ವೀಕರಿಸಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. 5,001 ಕೊಡುವ ಮೂಲಕ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಪ್ರತಿಭಾ ಹೇಳುವ ಹಾಗೆ ನಿಮ್ಗೆ ಏನು ಸಹಾಯ ಹಸ್ತ ನಾನಿದ್ದೇನೆ ನಿಮ್ಮ ಜೊತೆ. ನಮ್ಮ ಸೂರತ್ಕಲ್ ಬ್ರದರ್ ಹೇಳಿದ್ರು, ಹಸು ಗಲೀಜನ್ನ ತಿಂದ್ರು, ಕೊಳಕನ್ನ ತಿಂದ್ರು, ಹಾಲು ಅಮೃತ ಅಂತೇಳಿ. ಹಾಗೆ ಮನುಷ್ಯನಲ್ಲಿ ಕೆಟ್ಟ ಗುಣ ಇರ್ತದೆ, ಆದರೆ ಒಳ್ಳೆತನದ ವಿರಳ ಜನಗಳು ಸಿಗೋದು ಅಪರೂಪ. ನಾನು ಇಲ್ಲಿ ತನಕ ಮಹಿಳೆಯರ ಪರ, ಮಕ್ಕಳ ಪರವಾಗಿ ಕೆಲಸವನ್ನ ಮಾಡಿದ್ದೀನಿ. 56ಕ್ಕೂ ಅಧಿಕವಾಗಿ ಕೆಲಸ ಮಾಡಿರೋದ್ರಿಂದ ಕೋರ್ಟ್ ಮೆಟ್ಲು, ಠಾಣೆ ಮೆಟ್ಲು ಹತ್ತಿಸದೆ ಎಲ್ಲ ನ್ಯಾಯಾಧೀಶರು, ಕೆಲವೊಂದು ನ್ಯಾಯಾಧೀಶರು ಅಭಿನಂದಿಸಿ ಸನ್ಮಾನಗಳನ್ನು ಮಾಡಿದ್ದಾರೆ. ನಾನು ಹೀಗೆ ಕಳೆದ 4 ತಿಂಗಳಿಂದ ಮಹಿಳಾ ದೌರ್ಜನ್ಯ ಪ್ರಕರಣ ಬಿಜಾಪುರ ಜಿಲ್ಲೆಗೆ ಹೋಗ್ತೀನಿ. ಅಲ್ಲಿ ಒಂದು ಮಹಿಳಾ ದೌರ್ಜನ್ಯ ಪ್ರಕರಣವನ್ನೆಲ್ಲ ಸರಿ ಮಾಡಿದಾಗ ನಾನು ಕೆಲವೊಂದು ಜೈಲಿಗೆ ವಿಸಿಟ್ ಕೊಡ್ತೀನಿ. ಕಾರಣ ಏನಂದರೆ ಮಹಿಳೆಯರ ಅಲ್ಲಿ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಬಂಧಿತ ಮಹಿಳಾ ಆರೋಪಿಗಳನ್ನು. ಹಾಗೆ ಹೋಗುವಾಗ ಅಲ್ಲಿ ಜೈಲರ್ ಹೇಳ್ತಾರೆ, ಮೇಡಮ್ 14 ವರ್ಷದಿಂದ ಒಬ್ಬ ವ್ಯಕ್ತಿ ತನ್ನ ತಪ್ಪು ಮಾಡಿಲ್ಲ, ಆದರೂ ಅವನು ತಪ್ಪಿತಸ್ಥನಾಗಿ ಜೈಲೊಳಗಡೆ ಇದ್ದಾನೆ, ಅವನನ್ನು ಬಿಡುಗಡೆಗೊಳಿಸಬೇಕು, ಹಣ ಯಾರು ಮುಂದೆ ಕೊಡ್ಲಿಕ್ಕೆ ಬರ್ತಿಲ್ಲ, ನಿಮ್ಮ ಕೈಯಲ್ಲಾಗಿದ್ದು ನೀವು ಲಯನ್ಸ್ ಕ್ಲಬ್ಬಿಂದ ನೀವು ಸಹಾಯ ಮಾಡ್ತೀರಂತ ಕೇಳಿದ್ದಾರೆ. ಅದಕ್ಕಾಗಿ ಅವನು ರಿಲೀಸ್ ಅಮೌಂಟು 35,000 ಹಣ. ಅವನಿಗೆ ಹಣವನ್ನು ನೆಕ್ಸ್ಟ್ ಮಂತ್, ಮುಂದಿನ ತಿಂಗಳು 4ನೇ ತಾರೀಕು ಅವನನ್ನು ಬಿಡುಗಡೆಗೊಳಿಸ್ತಾ ಇದ್ದೀನಿ. ಈ ದೀಪಾವಳಿ ಹಬ್ಬದ ದಿನ ಅವನು ಕೂಡ ಹೊಸ ಪ್ರಪಂಚಕ್ಕೆ ಬಂದು ಇಲ್ಲಿ ತನಕ ಜೈಲನ್ನು ಬಂಧಿತನಾಗಿ
ಬೆಳಕಿನೆಡೆಗೆ, ಸಮಾಜದ ಬೆಳಕಿನೆಡೆಗೆ ಮುಂದೂಣಿಯಾಗಿ ಬರಲಿ ಅಂತೇಳಿ ನಾನು ಮುಂದಿನ ತಿಂಗಳು 5ನೇ ತಾರೀಕು ಅವನಿಗೆ 35,000 ಹಣವನ್ನು ಕೊಟ್ಟು ಈಚೆ ಕರ್ಕೊಂಡು ಬರ್ತಾ ಇದ್ದೀನಿ. ಆ ಅಮಾಯಕನ್ನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಬಂಧುಗಳೇ.